ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ GPT. ಸ್ನೇಹಿತರದ್ದು ಭಾಳ ಖುಷಿಯಾಗುತ್ತೆ. ಏನಪ್ಪ ಅಂತಂದರೆ, ಇವತ್ತು ನನ್ನ ಮಗಳ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಹಿರಿಯ ತಲೆಗಳಿದ್ದಾರೆ. ಮೊದಲನೇದಾಗಿ ನಮ್ಮ ಸೋದರತ್ತೆ ಅವರು, ನಮ್ಮ ಬಸಮ್ಮತ್ತ ಅವರು, ಇವರು ನಮ್ಮ ಮಂಗಳತ್ತೆ ಅವರು, ಇವರು ನಮ್ಮ ಸೋದರತ್ತೆ ಆಗಬೇಕು, ಇವರು ನಮ್ಮ ತಾಯಿದೇವರು, ಅವರು ನಮ್ಮ ದೊಡ್ಡಮ್ಮ ಅವರು ನಮ್ಮ ತಾಯಿದೇವರು, ಅವರು ನಮ್ಮ ಅಕ್ಕ, ಹಿರಿಯಕ್ಕ. ಈ ಮನೆಗೆ, ಈ ತೊಟ್ಟಿ ಮನೆಗೆ ಹಿರಿಯಕ್ಕನವರು. ಅವ್ರ ಹೆಸರು ಮುದ್ದಮ್ಮ ಅಂತ. ಅಲ್ಲಿ ತೆಗೆದು ನನ್ನ ಸಹೋದರ, ನನ್ನ ತಮ್ಮ ಸುರೇಶ, ಇವರು ನಮ್ಮ ಅತ್ತೆ ಮಗ ಪ್ರಕಾಶ್ ಅಂತ, ಇವರು ಪರಮೇಶಿ. ಸ್ನೇಹಿತರೆ, ನಾನು ಹೇಳೋದೇನಪ್ಪ ಅಂತಂದರೆ, ನಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳು ಬರುತ್ತೆ, ಹಲವಾರು ನೋವುಗಳು ಬರುತ್ತೆ, ಏನಿಗೆ ಎಲ್ಲ ಬರುತ್ತೆ. ಆದರೆ ನಾವು ಸಂಬಂಧಿಕರು ಯಾವತ್ತೂ ಕೈ ಚಚ್ಚಬಾರ್ದು. ಭಗವಂತ ಕಷ್ಟ ಕೊಟ್ಟಿದೆ, ಅದನ್ನು ಎದುರಿಸೋಂಥ ಶಕ್ತಿ ಕೊಡಪ್ಪ ಸಾಕು. ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ನೆಮ್ಮದಿ ಕೊಡು ಅಂತ ನಾವು ಕೇಳಬೇಕು ಅಷ್ಟೇ ಹೊರತು ನಾವು ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ನಾವು ಯಾರ ಮೇಲೂ ಕೂಡ ತಪ್ಪಾಕೋದು ಸರಿಯಿಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಅದೆಲ್ಲ ಬ್ಯಾಡಿ ಬಿಡಿ, ಒಟ್ಟಾರೆ ನಾವೆಲ್ಲ ಚೆನ್ನಾಗಿದ್ದೀವಿ. ಹಾಗಾಗಿ ನಮ್ಮ ಅತ್ತೆಯವರು ಬರೋದು ಭಾಳ ಅಪರೂಪ. ಇವರು ಬರೋದು ಇವರು ಇದೇ ಮನೇಲಿ ಹುಟ್ಟಿ ಬೆಳೆದಿರೋದು ನಮ್ಮ ಮಂಗಳತ್ತೆಯವರು ಬರೋದೇ ಅಪರೂಪ. ಗೌರಿ ಹಬ್ಬಕ್ಕೆ ಇದಕ್ಕೆ ಬರ್ತಾ ಇರ್ತಾರೆ. ಹಾಗಾಗಿ ಇವ್ರು ಬಂದಿರೋದು ಭಾಳ ಖುಷಿಯಾಗುತ್ತೆ. ಹಾಗಾಗಿ ನಮ್ಮ ಮಂಗಳತ್ತವ್ರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಬಸಮ್ಮತ್ತ ಅವರು ನಿಜವಾಗ್ಲೂ ಕೂಡ ಭಾಳ ಹೇಳ್ಬೇಕು ಅಂತಂದರೆ, ಅವ್ರು ಏನೇ ಮನಸ್ಸಲ್ಲಿ ಏನೇನೋ ಇದು ಮಾಡ್ಕೊಂಡಿದ್ರು ನಮ್ಮನ್ನು ಮಾತ್ರ ಬಿಟ್ಕೊಡಲ್ಲ. ಫಸ್ಟು ನಮ್ಮ ಗಾಯತ್ರಿ ಮಂಗ ರಾಜು ಅಂತಂದರೆ ಭಾಳ ಜೀವ ಅವ್ರಿಗೆ. ಭಾಳ ಖುಷಿ ಆಗುತ್ತೆ. ನಮ್ಮ ಬಸಮ್ಮತ್ತ ಅವ್ರು ಬಂದಿದ್ದಾರೆ, ಅವರು ಕೂಡ ನಮ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ದೊಡ್ಡಮ್ಮ ಅವ್ರು ಹೇಳಂಗೆ ಇಲ್ಲ ಬಿಡಿ. ಪ್ರತಿ ಸರಿ ನಂಜನಗೂಡಿಗೆ ಹೋದಾಗ ನನ್ನ ಭಾಳ ಆತ್ಮೀಯವಾಗಿ ಬರಮಾಡ್ಕೊಂಡು ಮನೇಲಿ ಏನಿದ್ದವರು ಊಟ ತಿಂಡಿ ಏನಿದ್ದು ಆ ಪಾಪ ಕೊಟ್ಟು ನನ್ನ ಪ್ರೀತಿನ ನೋಡ್ಕೊತಾರೆ. ಅವರು ಕೂಡ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅವರು ನಮ್ಮ ಈ ಮನೆಯ ದೊಡ್ಡಕ್ಕ ನಮ್ಮ ಮುದ್ದಮ್ಮ ಅವರು ಕೂಡ ಬಹಳ ಹೃದಯವಂತರು. ಯಾಕಂದರೆ ಏನೇ ಒಂದು ಇದಾದರೂ ಕೂಡ ಫಸ್ಟು ಎಂಟ್ರಿ ಕೊಡೋದು ಅವರೇ ನಮ್ಮ ಮನೆಗೆ. ಹಾಗಾಗಿ ನಮ್ಮ ಮುದ್ದಕ್ಕ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ಇವರು ಹೇಳಬೇಕಾಗಿಲ್ಲ, 9 ತಿಂಗಳ ನವಮಾಸ ಹೊತ್ತು ಎಷ್ಟು ಸಾಕಿ ಸರಿದ ನನ್ನ ತಾಯಿದೇವರು. ನನಗೆ ಈ ಪ್ರಪಂಚದಲ್ಲಿ ಏನೂ ಬೇಡ, ನಮ್ಮ ತಾಯಿ ನನಗೆ ಎಷ್ಟೇ ಬಡಿಲಿ ಇನ್ನೂ ನೋಡಿ ಇಷ್ಟದ ಇದ್ದೀನಿ. ಅವರು ನನಗೆ ತಪ್ಕೊಂಡಾಗ ತೀಡಿ ನನಗೆ ಈ ಒಂದು ಸಮಾಜದಲ್ಲಿ ಒಂದು ಗೌರವಯುತವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ಕೂಡ ನಮ್ಮ ತಾಯಿದವ್ರನ್ನ ಈ ಸಂದರ್ಭದಲ್ಲಿ ತಿಳಿಸ್ಕೊಳ್ಬೇಕು. ಹಾಗಾಗಿ ಇಷ್ಟು ಹೇಳೋದಕ್ಕೆ ಇಷ್ಟಪಟ್ಟು ಸ್ನೇಹಿತರೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ, ಶುಭ ನಮಸ್ಕಾರಗಳು. ನಮಸ್ಕಾರ ಸ್ನೇಹಿತರೆ.